ಜಗತ್ತು 21ನೇ ಶತಮಾನಕ್ಕೆ ಕಾಲಿಟ್ಟರೂ ಕೂಡ ಇನ್ನೂ ಇದೆಯಾ ಮೌಢ್ಯಾಚರಣೆ? ನೋಡಿ ಎಂಥ ಅನಿಷ್ಟರಿದು, ಕಳಂಕ. ಎಷ್ಟು ಸಾರಿ ಹೇಳಬೇಕು, ಯಾವ ರೂಪದಲ್ಲಿ ಹೇಳಬೇಕು ಇವರಿಗೆ? 21ನೇ ಶತಮಾನ ಕಾಲಿಟ್ಟಿದ್ದೇವೆ. ಆಧುನಿಕತೆಗೆ ಜಗತ್ತು ಹೊಂದಿಕೊಂಡಿದ್ರು ಕೂಡ ಇದೆಂಥ ಪದ್ಧತಿ ರೀ, ಜೀವಂತವಾಗಿದೆ. ಎಲ್ಲ ತಿಳಿದವರಿಂದಲೇ ನಡೀತಾ ಇದೆ ಮೌಢ್ಯಾಚರಣೆ. ಎಲ್ಲ ತಿಳಿದವರೇ, ಓದ್ಕೊಂಡವ್ರೆ. ತುಮಕೂರಿನ ಗೊಲ್ಲರಹಟ್ಟಿಯಲ್ಲಿ ಇನ್ನೂ ಜೀವಂತವಾಗಿದೆ ಮೌಢ್ಯ. ಕೆಲ ತಿಂಗಳ ಹಿಂದೆ ಅಷ್ಟೇ ಅರಿವು ಮೂಡಿಸಿದ್ರು ಕೂಡ ಮತ್ತದೇ ಹಳೆ ಚಾಳಿ, ಅದೇ ರಾಗ, ಅದೇ ಹಾಡು. ಶಿರಾ ತಾಲೂಕಿನ ಕುಂಟನಹಟ್ಟಿ ಗೊಲ್ಲರಹಟ್ಟಿ ಗ್ರಾಮದಲ್ಲಿ ಮೌಢ್ಯಾಚರಣೆ ಜೀವಂತವಾಗಿದೆ. ಬಾಣಂತಿ ಹಾಗೆ 1 ತಿಂಗಳ ಮಗುವನ್ನ ಗ್ರಾಮದ ಹೊರಗಿರಿಸಿದ್ದಾರೆ ಗ್ರಾಮಸ್ಥರು. ಬಹಳ ಅನಿಷ್ಟ ಪದ್ಧತಿ ಇದು. ಮಾಹಿತಿ ತಿಳಿತಾ ಇದ್ದಂತೆ ಗೊಲ್ಲರಹಟ್ಟಿ ಗ್ರಾಮಕ್ಕೆ ಶಿರಾ ನ್ಯಾಯಾಧೀಶರು ಭೇಟಿ ಕೊಟ್ಟಿದ್ದಾರೆ. ಮೌಢ್ಯದ ವಿರುದ್ಧ ಜಾಗೃತಿ ಮೂಡಿಸಿ ವಾಪಸ್ ಮನೆ ಸೇರಿದ್ದಾರೆ ನ್ಯಾಯಾಧೀಶರು. ಎಂಥ ಜನ ರೀ, ಬುದ್ಧಿ ಇಲ್ಲದವರು. ಘಟನೆ ಮರುಕಳಿಸಿದ್ರೆ ಪ್ರಕರಣ ದಾಖಲು ಮಾಡುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಆ ಬಾಣಂತಿ 1 ತಿಂಗಳ ಹಸುಗೂಸು. ಹೆಂಗ್ರೆ ಇರಬೇಕು ಅವರು? ಬುದ್ಧಿ ಇಲ್ಲದೆ ಇರುವಂಥ ಜನ ಮಾಡೋದಿದೆಯಲ್ಲ. ಊರು ಹೊರಗಡೆ ಅಂತೆ, ಜಮೀನು ಪಕ್ಕ ಅಂತೆ. ನೋಡಿ ಎಷ್ಟಿದೆ ನೋಡ್ರಿ ಅದು ಗುಡಿಸಲು. ಅದರಲ್ಲಿ ಚಳಿಯನ್ನು ಗಾಳಿಯನ್ನು ಲೆಕ್ಕಿಸದೆ ನಾಯಿ ನರಿಗಳ ಕಾಟ. ಅಲ್ಲಿ ಪಾಪ ಬಾಣಂತಿ ಒಬ್ಬಳೆ, ಆ ಹಸುಗೂಸು ಜೊತೆಗೆ. ಇವ್ರಿಗೆ ಎಷ್ಟು ಅರಿವು ಮೂಡಿಸ್ಬೇಕು? ಕಳೆದ ಹಲವು ದಿನಗಳ ಹಿಂದಷ್ಟೇ ಒಂದು ಕೇಸ್ ಆಗಿತ್ತು. ಅದು ಹಾಗೆ ನ್ಯಾಯಾಧೀಶರು ಬಂದರು, ತಹಶೀಲ್ದಾರ್ ಬಂದರು, ಆಮೇಲೆ ಬಗೆಹರಿತು. ಈಗ ನೋಡಿ, ಓದೋರಿದ್ದಾರೆ ಅವ್ರ ಮನೆಯಲ್ಲಿ, ಯುವಕ ಯುವತಿಯರಿದ್ದಾರೆ ಆ ಗ್ರಾಮದಲ್ಲಿ. ನಿಮಗೆ ತಿಳಿ ಹೇಳಬೇಕಾದಂಥದ್ದು ಅವಶ್ಯಕತೆ ಗೊತ್ತಿಲ್ವಾ ನಿಮಗೆ? ಜೋತು ಬಿದ್ದಿದ್ದೀರಾ ಹಳೆ ಪದ್ಧತಿಗಳಿಗೆ. ಮೌಢ್ಯಾಚರಣೆಗಳನ್ನು ಹಾಗೆ ಜೀವಂತವಾಗಿರಿಸ್ಕೊಂಡಿದ್ದಾರೆ ಇವರು. ನೋಡು ಹಿಡ್ಕೊಂಡ್ ಎಲ್ಲಿ ಮನೇಲಿ ಯಾರು ದೊಡ್ಡವ್ರು ಯಾರಿದ್ದಾರೆ? ಅಜ್ಜಿ ಇದ್ದಾರೆ. ಮಾಡ್ಲಿಕ್ಕಿಲ್ಲ ಆಯ್ತಾ? ಬಾಣಂತಿಯರ್ನ ಯಾರ ಬೇರೆ ಇನ್ಯಾರಿದ್ದಾರೆ ಇಲ್ಲಿ? ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. 1 ವರ್ಷದಿಂದ 7 ವರ್ಷದವರೆಗೂ ಶಿಕ್ಷೆ ಆಗತ್ತೆ ಯಾರು ಬಾಣಂತಿಯರ್ನೆಲ್ಲ ಹೊರಗಡೆ ಹಾಕಿದ್ರೆ, ಆಯ್ತಾ? 5,000ದಿಂದ 50,000ವರೆಗೂ ಪನಿಷ್ಮೆಂಟ್ ಆಗತ್ತೆ. ಅಂಡ್ಲ ಅಪರಾಧ ಆಗತ್ತೆ. 3 ವರ್ಷದವರೆಗೂ ಶಿಕ್ಷೆ ಆಗತ್ತೆ. ಸೊ ಇನ್ಯಾರ್ಯಾರಿದ್ದೀರಾ ಇಲ್ಲಿ? ಅವ್ರಿಗೆ ಪ್ರಕಾರ ನೋಡು ಹಿಡ್ಕೊಂಡು ಕರ್ಕೊಂಡು ಹೋಗ್ತೀವಿ. ಇವತ್ತಿರ್ಲಿ, ನಾಳೆ ನಮ್ಮ ಶಾಸ್ತ್ರ ತಾವರೆಕೆರೆ ಇನ್ಸ್ಪೆಕ್ಟರ್ ಬಂದಿದ್ದಾರೆ. ನಾನು ನಿಮ್ಮ ಒಳ್ಳೇದು ಕೇಳ್ತಾ ಇದ್ದೀನಿ. ಈಗ ನಿಮ್ ಮನೇಲಿ ಎಲ್ರ ಮೇಲೂ ಕೇಸ್ ಆಗ್ಬೇಕಾ, ಇಲ್ಲ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀವಿ? ನಾಳೆ ಇಟ್ಕೊಂಡ್ರೆ ಯಾರ್ ಮನೆಯವ್ರು ಯಾರಿದ್ದಾರೆ ಅದ್ ಖಾಲಿ ಮಾಡಿ. ಇಲ್ಲ ಬಮ್ಮ ಕೇಸ್ ಮಾಡಿಬಿಟ್ರಿ ಕರ್ಕೊಂಡು ಹೋಗ್ತೀವಿ. ಇವತ್ತಿರ್ಲಿ, ನಾಳೆ ನಮ್ಮ ಶಾಸ್ತ್ರ ತಾವರೆಕೆರೆ ನೋಡಿ, ಆ ಮಹಿಳೆ ಮತ್ತು ವಾದ ಮಾಡ್ತಿದ್ದಾರೆ ನ್ಯಾಯಾಧೀಶರ ಮುಂದೆ. ಇವತ್ತೊಂದು ದಿನ ಇರಲಿ, ಸ್ನಾನ ಮಾಡಿ ಕರ್ಕೊಂಡು ಹೋಗ್ತೀವಿ ಒಳಗಡೆ ಅಂತೇಳಿ. ಎಂಥ ಜನ ರೀ, ಬುದ್ಧಿ ಇಲ್ಲದೆ ಇರೋರು. ಆಯ್ತಪ್ಪ, ನಿಮ್ಮ ಕಾಲದಲ್ಲಿ ಏನೋ ಮಾಡ್ಕೊಂಡಿದ್ರಿ ಬಿಡಿ, ನಿಮ್ಮ ತಾತ ಮುತ್ತಾತ ಎಲ್ಲ ಮಾಡ್ಕೊಂಡಿದ್ರಿ, ಮೌಢ್ಯ ಆಚರಣೆ ಮಾಡಿ ಅದೇ ಪಿಡುಗನ್ನ ನೀವು ಹಾಗೆ ಮುಂದುವರಿಸ್ತೀರಿ ಅಂತ ಹೇಳಿದ್ರೆ ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀರಿ ನೀವು? ನಾವು ನೋಡಿದ್ರೆ ಟೆಕ್ನಾಲಜಿ ಹಾಗೆ ಹೀಗೆ ಅಂತೇಳಿ 5G ಗೀಜಿ ಅಂತೇಳಿ ಮಾತಾಡ್ತೀವಿ. ಇದ್ಯಾವುದು ಲೆಕ್ಕಕ್ಕೆ ಬರಲ್ಲ ಈ ಎಲ್ಲ ಅನಿಷ್ಟ ಪದ್ಧತಿಗಳ ಮುಂದೆ. ಹಾಗಾಗಿ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಕೂಡ ಆಗ್ಬೇಕು. ಮಾಡ್ತಾ ಇದ್ದಾರೆ ರೀ, ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇವ್ರು ಕೇಳ್ತಾ ಇಲ್ಲ. ಬಾಣಂತಿ ಮಗು ಮನೇಲಿದ್ರೆ ಏನ್ರಿ ಆಗುತ್ತೆ? ಹೆಂಗ್ರಿ ಮನಸ್ಸು ಬರುತ್ತೆ ನಿಮ್ಗೆ ಅಲ್ಲಿ ಆಚೆ ಇರೋಕ್ಕೆ? ಈ ಬಗ್ಗೆ ಮಾತಾಡ್ಲಿಕ್ಕೆ ಶಿರಾ ತಹಶೀಲ್ದಾರ್ ಇದ್ದಾರೆ, ದತ್ತಾತ್ರೇಯ ಅವರು. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಈ ಮೌಢ್ಯಾಚರಣೆಗಳ ಬಗ್ಗೆ ಸಾಕಷ್ಟು ಅರಿವು ಮೂಡಿಸಿದ್ರು ಕೂಡ ನಮ್ಮ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಈ ಒಂದು ಪ್ರಕರಣ ಏನು ಸರ್? ಅದನ್ನ ಅಲ್ಲಿ ಹೋಗಿ ಅವ್ರಿಗೆ ಅರಿವು ಮೂಡಿಸಿದಾರೆ ಸರ್? ಈಗ ಒಳಗಡೆ ಕಳಿಸಿದಾರೆ ಅವ್ರನ್ನ? ಸರ್, ಅದೇ ನಮ್ ಗಮನಕ್ಕೆ ಬಂದಿಲ್ಲ. ನಾವು ಅದನ್ನ ಈಗ ಹೋಗಿ ಅರಿವು ಮೂಡಿಸೋ ಕಾರ್ಯಾಚರಣೆ ಮಾಡ್ತೀವಿ ಸರ್. ಅದ್ ಮಾಡ್ಮೇಲೆ ತಮ್ಮ ಗಮನಕ್ಕೆ ತರ್ತೀವಿ ಸರ್. ಅಲ್ಲ ಸರ್, ನ್ಯಾಯಾಧೀಶರ ಗಮನಕ್ಕೆ ಬಂದಿದೆ, ತಮ್ಮ ಗಮನಕ್ಕೆ ಇನ್ನೂ ಬಂದಿಲ್ವಾ ಹಾಗಾದ್ರೆ? ಸರ್, ಗಮನಕ್ಕೆ ಬಂದಿದೆ ಸರ್. ನೀವು ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಸರ್, ಅದನ್ನ ತಿಳ್ಕೊಂಡು ಇಮಿಡಿಯೇಟ್ ಸರ್. ಹಾಗಲ್ಲ ಸರ್, ಹಲವು ಗಂಟೆಗಳೇ ಆಗಿದೆ ಸರ್. ಆಲ್ರೆಡಿ 1 ದಿನ ಕಳೆದಿದೆ ಅಲ್ಲಿ. 1 ದಿನ ಕಳೆದಿದೆ ಸರ್ ಅಲ್ಲಿ. ತಾವು ಸ್ಪಾಟ್ಗೆ ಯಾಕೆ ಹೋಗಿಲ್ಲ? ಸ್ಪಾಟ್ ಹೋಗ್ತೀವಿ ಸರ್. ಇವತ್ತು ಹೋಗಿ ಇಮಿಡಿಯೇಟ್ ತಮಗೆ ರಿಪೋರ್ಟ್ ಮಾಡ್ತೀವಿ ಸರ್. ಅಲ್ಲ, ನ್ಯಾಯಾಧೀಶರು ಹೋಗಿದ್ದಾರೆ, ಅಲ್ಲಿ ಇನ್ಸ್ಪೆಕ್ಟರ್ ಹೋಗಿದ್ದಾರೆ, ಪೊಲೀಸರು ಹೋಗಿದ್ದಾರೆ, ಅವ್ರು ಕೇಸ್ ಹಾಕೋ ಎಚ್ಚರಿಕೆ ಕೊಟ್ಟಿದ್ದಾರೆ.
ಅಲ್ಲ ನೀವು ಈಗ ಎಚ್ಚೆತ್ತುಕೊಳ್ತಿದಿರಲ್ಲ ಸರ್, ಯಾಕೆ ಶನಿವಾರ ಅಂತ ಕಾರಣಕ್ಕ? ಸರ್ ನಾವು DC ಆಫೀಸಿಂದ ಇವಾಗ ಹೊರಡ್ತಾ ಇದೀವಿ, ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಸರ್. ಒಂದು ಮೀಟಿಂಗ್ ಇತ್ತು, ಬಂದಿದ್ವಿ, ಅಪ್ಡೇಟ್ ಮಾಡ್ತೀವಿ ಸರ್. ಅಲ್ಲ ಓಕೆ ಸರ್, ಓಕೆ, ತಮ್ಮ ಕೆಲಸವನ್ನ ಮಾಡಿ ಸರ್. ಈಗ ಅದನ್ನ ಸರಿಪಡಿಸ್ತೀರಾ ಸರ್ ಹೋಗಿ? ಎಸ್ ಸರ್ ಶೂರ್ ಸರ್. ಸರ್ ಅವ್ರಿಗೆ ಮೊದಲು ಜಾಗೃತಿ ಮೂಡಿಸಿ ಸರ್, ಅರಿವು ಮೂಡಿಸಿ, ಕಾನೂನು ಪ್ರಕಾರ ಏನಾಗುತ್ತೆ ಶಿಕ್ಷೆ ಅಂತ ತಿಳಿ ಹೇಳಿ ಸರ್. ಎಸ್ ಕಾನೂನು ಪ್ರಕಾರ ಏನ್ ಮಾಡೋದು ನಾವು ಮಾಡ್ತೀವಿ, ಜಾಗೃತಿ ಮೂಡಿಸ್ತೀವಿ. ಸೊ ನಮ್ ಗಮನಕ್ಕೆ ತಂದಿದೆ. ವೆರಿ ಮಚ್ ಥ್ಯಾಂಕ್ ಯು ಸರ್. ಸರ್ ಹೌದು ಬಟ್ ಇಲ್ಲ ಏನಾಗ್ತದೆ ಸರ್, ಮೌಢ್ಯಾಚರಣೆ ಜಾಸ್ತಿ ಆಗ್ತಿದೆ ಸರ್. ತಮ್ಮ ಭಾಗದಲ್ಲೇ ಜಾಸ್ತಿ ಕಂಡು ಬರ್ತಾ ಇದೆ ಸರ್, ತಮ್ಮ ವ್ಯಾಪ್ತಿಯಲ್ಲೇ ಜಾಸ್ತಿ ಆಗ್ತಾ ಇರೋದು ಸರ್. ತಮ್ಮ ವ್ಯಾಪ್ತಿಯಲ್ಲೇ ಜಾಸ್ತಿ ಆಗ್ತಿದಾವೆ ಅಂತ ಪ್ರಕರಣಗಳು. ಇಲ್ಲ, ನಾವು ಅಟೆಂಡ್ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ತೀವಿ ಸರ್. ಪ್ಲೀಸ್ ಸರ್ ಸ್ಟ್ರಿಕ್ಟ್ ಆಗಿ ವಾರ್ ಮಾಡಿ ಸರ್, ಸ್ಟ್ರಿಕ್ಟ್ ಆಗಿ ಮಾಡಿ ಸರ್ ಅವ್ರಿಗೆ. ಶೂರ್. ಅಲ್ಲ ಪಾಪ, ಅಲ್ಲ ನಿಮ್ಗೂ ಗೊತ್ತಿರುತ್ತೆ ಹಳ್ಳಿ ಭಾಗದಲ್ಲಿ ಆ ಬಾಣಂತಿ ಪಾಪ ಹಸುಗೂಸು ಸರ್, ಆ ಚಳಿ ಆ ನಾಯಿ ನರಿಗಳು ಅದ್ರ ಮಧ್ಯೆ ಬದುಕಬೇಕಲ್ಲಿ ಸರ್. ಹೋಗ್ತೀರಾ ಸರ್, ಈಗ ಹೋಗ್ತೀರಾ ಹಾಗಾದ್ರೆ? ಹೋಗ್ತೀವಿ ಸರ್, ಹೋಗಿ ತಮಗೆ ಗಮನಕ್ಕೆ ತರ್ತೀವಿ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ಶಿರಾ ತಹಶೀಲ್ದಾರ್ ದತ್ತಾತ್ರೇಯ ಅವರು, ಅವ್ರಿಗೆ ಈಗ ಗೊತ್ತಾಗಿದೆ, ನಾವು ಹೇಳಿದ ಮೇಲೆ ಗೊತ್ತಾಗಿದೆ ಅವ್ರಿಗೆ. ಅವ್ರ ಗಮನಕ್ಕೆ ಬಂದೇ ಇಲ್ಲ ನೋಡಿ, ಅವರ ವ್ಯಾಪ್ತಿಯಲ್ಲಿ ಏನೇನಾಗ್ತಾ ಇದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಹೋಗ್ಲಿ, ಈಗಾದರೂ ಗೊತ್ತಾಯ್ತಲ್ವಾ, ಹೋಗಿ. ಈಗ ನ್ಯಾಯಾಧೀಶರು ಹೋಗಿದ್ದಾರೆ, ಅವ್ರಿಗೆ ವಾರ್ನ್ ಮಾಡಿದ್ದಾರೆ. ಆದರೂ ಕೂಡ ವಾದ ಮಾಡ್ತಿದಾರಲ್ಲ ಅವರು ಕುಟುಂಬಸ್ಥರು, ಯಾವುದೇ ಕಾರಣಕ್ಕೂ ಮೌಢ್ಯಾಚರಣೆಗೆ ಅವಕಾಶ ಕೊಡಬಾರ್ದು. ಅನಿಷ್ಟ ಪದ್ಧತಿ ಇದು. ಊರಿಂದ ಹೊರಗಿಡೋದು, ಗುಡಿಸಲಲ್ಲಿಡೋದು, ಇದು ತುಮಕೂರಿನಲ್ಲಿ ಜಾಸ್ತಿ ಇದು ನಮಗೆ. ಬಟ್ ಇದು ಎಷ್ಟೇ ಆಧುನಿಕತೆ ಮುಂದುವರೆದ್ರೂ ಕೂಡ ಅದನ್ನು ನಿವಾರಣೆ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಊರಿನವ್ರು ಏನಿದಾರಲ್ಲ, ತಿಳಿದಂಥವ್ರು, ಅಲ್ಲೇನು ಜ್ಞಾನವಂತರಿದ್ದಾರೆ ಅಥವಾ ಓದಂಥವ್ರು, ನೀವಾದರೂ ಹೇಳಿ ನಿಮ್ಮ ತಂದೆ ತಾಯಿಗಳಿಗೆ ಅಥವಾ ನಿಮ್ಮ ಹಿರಿಯ ತಲೆಮಾರಿಗೆ ಹೇಳಿ, ಅವ್ರಿಗೆ ಅರಿವನ್ನು ಮೂಡಿಸಿ, ಮೌಢ್ಯಾಚರಣೆಯಿಂದ ಏನೂ ಇಲ್ಲ, ಇದೆಲ್ಲ ಸುಳ್ಳು, ಇದು ಕೇವಲ ನಿಮ್ಮ ನಂಬಿಕೆ ಅಷ್ಟೇ. ಹೀಗೆ ಹೇಳಿದಾಗ ನಂಬಿಕೆ ಬರುತ್ತೆ ಅವ್ರಿಗೆ. ಆ ಥರ ಇಡ್ಲಿಕ್ಕಿಲ್ಲ. ಅನ್ಟಚಬಿಲಿಟಿ ಅಬಾಲಿಷನ್ ಆಕ್ಟ್ ಪ್ರಕಾರ ನೀವು ಆ ಥರ ಯಾವುದೇ ಹೆಣ್ಮಕ್ಳನ್ನ ಅಮಾನವೀಯವಾಗಿ ನಡೆಸ್ಕೊಳ್ಲಿಕ್ಕಿಲ್ಲ, ಆಯ್ತಾ? ಅವರು ಹೊರ್ಗಡೆ ಆಗಿದ್ದಾರೆ, ಮತ್ತು ಅವರು ಪ್ರೆಗ್ನೆಂಟ್ ಆಗಿದ್ದಾರೆ, ಮತ್ತು ಬಾಣಂತಿರಾಗಿದ್ದಾರೆ ಅಂತ ಇದು ಮಾಡಲಿಕ್ಕಿಲ್ಲ. ಅಪರಾಧ ಆಗುತ್ತೆ, ಎಲ್ಲರ ಮೇಲೂ FIR ಆಗುತ್ತೆ. ನನಗೆ ಯಾರೂ ಒಂದು ಕಾನೂನು ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆಲ್ಲ ಒಂದು ಶಿಕ್ಷೆ ಇದೆ ಅಂತ ಹೆದರಿಸ್ಲಿಕ್ಕೆ ನಾನು ಬಂದಿಲ್ಲ. ಜಸ್ಟ್ ನಿಮಗೆ ಒಂದು ತಿಳುವಳಿಕೆ ಹೇಳ್ತಾ ಇದ್ದೀನಿ ಅಷ್ಟೇ, ಅರಿವು ಮೂಡಿಸ್ಕೊಳ್ಳಿ. ನಾವು ಮತ್ತೆ ಯಾಕೆ ಹೇಳ್ತೀವಿ ಸರ್, ಎಲ್ಲಿ ಮನೆ ಕಟ್ಟಿರೋದಲ್ಲಿ